ಯಾರೆಲ್ಲ ನಂತರ ಸೋಂಬೇರಿ ಟಿಫನ್ನ ಇಷ್ಟಪಡ್ತೀರಾ ಅವರು ಈ ವಿಡಿಯೋನ ನೋಡಲೇಬೇಕು. ಯಾಕಂದರೆ ಈಸಿ ಮತ್ತು ಟೇಸ್ಟಿಯಾಗಿರೋ ಟಿಫನ್ನ ನಾನಿವತ್ತು ಹೇಳ್ಕೊಡ್ತಾ ಇದ್ದೀನಿ. ಈ ರೆಸಿಪಿಗೆ ನಾನು ಇಟ್ಟಿರೋ ಹೆಸರು ಬೊಂಬಾಟ್ ತಂಗ್ಳನ್ನ ಅಂತ. ಹೇಗಿದೆ? ಮೊದಲಿಗೆ ಅಪ್ಪ ಅಮ್ಮ ಊರಿಗೆ ಹೊರಟಿದ್ರು, ಸೊ ಅವ್ರಿಗೆ ಸ್ವಲ್ಪ ಮುದ್ದೆ ಮಾಡಿಕೊಟ್ಟೆ. ನಾನೇನು ದಿನ ಮಾಡೋಣ, ಸೊ ಸಂಡೇ ಅಥವಾ ನಾನು ಫ್ರೀ ಇದ್ದಾಗ ಮಾಡಿಕೊಡ್ತೀನಿ ಅಷ್ಟೇ. ಅದಾದಮೇಲೆ ಯಾಕೋ ಮಶ್ರೂಮ್ ತಿನ್ನಬೇಕು ಅಂತ ಅನ್ನಿಸ್ತು. ಮಶ್ರೂಮ್ ಜೊತೆ ಏನಾದರೂ ಫ್ರೂಟ್ಸ್ ಇರಲಿ ಅಂತ ತರಿಸಿದ್ದು ಕಿವಿ ಹಣ್ಣು. ಸೊ ಅದಕ್ಕೆ ಬಂದಾದಮೇಲೆ ಹೇಗಿದೆ ಅಂತ ನೋಡಿ ಚೆಕ್ ಮಾಡಿ ಮಶ್ರೂಮ್ನ ತೊಳೆದಿಟ್ಟೆ. ಇನ್ನೂ ತಡೆ ಯಾಕೆ ಅಂತ ಕೊತ್ತಂಬರಿ, ಈರುಳ್ಳಿ, ಕ್ಯಾರೆಟ್, ಮನೇಲಿ ಏನು ವೆಜಿಟೇಬಲ್ಸ್ ಇದ್ರೂ ನೀವು ಅದನ್ನು ಕಟ್ ಮಾಡಿ ಹಾಕ್ಕೊಳ್ಳಿ. ಆಮೇಲೆ ತಂದಿರೋ ಮಶ್ರೂಮ್ ಕಟ್ ಮಾಡ್ಕೊಂಡಿದ್ದೆ. ಅದಾದಮೇಲೆ ಹಾಫ್ ಬಾಯ್ಲ್ ಮಾಡಿರೋ ಹೂಕೋಸು. ಮೇಯ್ನ್ ನಮಗೆ ಬೇಕಾಗಿರೋದು ರಾತ್ರಿ ಅನ್ನ, ಅಥವಾ ನಿಮಗೆ ಬೇಕು ಅಂದರೆ ಬಿಸಿ ಅನ್ನ ಮಾಡ್ಕೊಳ್ಳಿ. ಇದೆಲ್ಲ ರೆಡಿ ಇಟ್ಕೊಂಡಾದಮೇಲೆ ಗ್ಯಾಸ್ ಹಚ್ಚಿ ಅದರ ಮೇಲೆ ಬಾಣಲಿ ಇಟ್ಟು ಸ್ವಲ್ಪ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಕಾದ ಮೇಲೆ ಮೆಣಸಿನ್ಕಾಯಿ, ಕರಿಬೇವು, ಏನು ಕಟ್ ಮಾಡಿ ಇಟ್ಕೊಂಡಿದ್ದೆ ವೆಜಿಟೇಬಲ್ಸ್, ಈರುಳ್ಳಿ, ಕ್ಯಾರೆಟ್. ನಾನಿಲ್ಲಿ ಕ್ಯಾರೆಟ್ ಈರುಳ್ಳಿ ಮಾತ್ರ ಇದು ಮಾಡಿದ್ದೀನಿ. ನಿಮಗೆ ಬೇಕಾದ್ರೆ ಏನಿದೆ ಅದನ್ನು ಹಾಕ್ಕೊಬೋದು. ಸ್ವಲ್ಪ ಉಪ್ಪು ಹಾಕ್ಕೊಂಡು ಇದನ್ನು ಫ್ರೈ ಮಾಡ್ಕೊಬೇಕು. ಅದಾದಮೇಲೆ ನಾವೇನು ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಮಶ್ರೂಮ್ನ ನೀಟಾಗಿ ಕ್ಲೀನ್ ಮಾಡಿಕೊಂಡು ಅದನ್ನು ಸ್ವಲ್ಪ ಡೀಪ್ ಫ್ರೈ ಮಾಡಿ, ಯಾಕಂದರೆ ನಾವು ರೈಸ್ ಹಾಕಾದ್ಮೇಲೆ ಅದು ಬೇಯೋದಿಲ್ಲ. ಸ್ವಲ್ಪ ಡೀಪ್ ಫ್ರೈ ಮಾಡಾದ್ಮೇಲೆ ಸ್ವಲ್ಪ ಬ್ರೌನ್ ಕಲರ್ ಥರ ಆಗುತ್ತೆ. ಅದಾದಮೇಲೆ ಹಾಫ್ ಬಾಯ್ಲ್ ಆಗಿರೋ ಹೂಕೋಸನ್ನ ಹಾಕ್ಕೊಬೇಕು. ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿ, ಸ್ವಲ್ಪ ಇಲ್ಲಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಫ್ರೈ ಆದಮೇಲೆ ಟೊಮೊಟೊ ಹಾಕ್ಕೋಬೇಕು. ಯಾವತ್ತೂ ಮುಂಚೆ ಟೊಮೊಟೊ ಹಾಕ್ಕೋಬೇಡಿ, ಸ್ವಲ್ಪ ಜ್ಯೂಸಿ ಥರ ಆಗಿಬಿಡುತ್ತೆ, ಅಂದರೆ ನೀರು ಬಿಟ್ಕೊಳ್ಳೋ ಥರ ಆಗಿಬಿಡುತ್ತೆ. ಸೊ ಬೇರೆ ವೆಜಿಟೇಬಲ್ಸ್ ಎಲ್ಲ ಬೇಯೋದಿಲ್ಲ, ಅಂದರೆ ಫ್ರೈ ಥರ ಆಗೋದಿಲ್ಲ, ಒಂಥರ ಜ್ಯೂಸಿ ಆಗಿಬಿಡುತ್ತೆ. ಸೊ ಲಾಸ್ಟಲ್ಲಿ ಟೊಮೊಟೊ ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಏನಿದೆ ಅದನ್ನು ಹಚ್ಚಿಟ್ಕೊಂಡಿರೋ ಕೊತ್ತಂಬರಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಇದಾದ್ಮೇಲೆ ಬೇಕಾದರೂ ಉಪ್ಪು ಹಾಕ್ಕೊಂಡು, ಇಲ್ಲ ಅಂದರೆ ಚಿಲ್ಲಿ ಪೌಡರ್, ಇನ್ನೇನಾದ್ರು ಸ್ವಲ್ಪ ನಿಮಗೆ ಮಸಾಲೆ ಬೇಕು ಅಂದರೆ ಮಸಾಲೆ ಹಾಕ್ಕೋಬೋದು. ಅದಾದಮೇಲೆ ಇಲ್ಲಿ ನಾನು ರಾತ್ರಿ ಅನ್ನ ಬಳಸಿದ್ದೀನಿ. ರಾತ್ರಿ ಸ್ವಲ್ಪ ಅನ್ನ ಮೆಕ್ಕಿತ್ತು, ಅದು ಹಾಕ್ಕೊಂಡಿದ್ದೀನಿ. ನಿಮಗೆ ಬೇಕಾದ್ರೆ ಬಿಸಿ ಅನ್ನನೂ ಹಾಕ್ಕೊಬೋದು. ರೈಸ್ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡಿಕೊಂಡ್ರೆ ಬೊಂಬಾಟ್ ತಂಗ್ಳನ್ನ ರೆಸಿಪಿ ರೆಡಿ. ಅಡುಗೆ ಇಷ್ಟ ಮಾಡೋಕ್ಕೆ ಕಷ್ಟ ಅನ್ನೋರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡ್ಕೊಳ್ಳಿ. ಥ್ಯಾಂಕ್ ಯು.